ಕಲಬುರಗಿ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪಶ್ಚಿಮ ಬಂಗಾಳ ಗೆಲುವಿನ ಸಂಭ್ರಮ ಜೋರಾಗಿ ನಡೆಯಿತು. ಜಗತ್ ಸರ್ಕಲ್ನಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದವರೆಗೆ ಬಿಜೆಪಿ ಯುವ ಮೋರ್ಚಾ ಭವ್ಯ ಬೈಕ್ ರ್ಯಾಲಿ ನಡೆಸಿತು. ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ಚವಾಣ್ ನೇತೃತ್ವದಲ್ಲಿ ನಡೆದ ಈ ರ್ಯಾಲಿಯಲ್ಲಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು. ಪಕ್ಷದ ಧ್ವಜಗಳನ್ನು ಹಿಡಿದು ನಗರದಲ್ಲಿ ಸಂಚರಿಸಿದ ಕಾರ್ಯಕರ್ತರು ವಿಜಯೋತ್ಸವದ ವಾತಾವರಣ ಸೃಷ್ಟಿಸಿದರು. ದೇಶಾದ್ಯಂತ ನಡೆಯುತ್ತಿರುವ ಈ ನಮ್ಮ ಮೂರು ರಾಜ್ಯದ ಭಾಜಪದ ಗೆಲುವಿಗೆ ವಿಜೃಂಭಣೆಯಿಂದ ದೇಶಾದ್ಯಂತ ಯಾವ ದಿಕ್ಕಿಗೆ ನಡೆದಿದೆಪ್ಪ ಅಂತಂದ್ರ ಇವು ಮೂರು ರಾಜ್ಯದಲ್ಲಿ ಏನ್ ಬಹುಮತವಾಗಿ ನಾವು ಎಲೆಕ್ಷನ್ ಅನ್ನು ಏನ್ ಗೆದ್ದಿದೆ, ಇದು ಕೇವಲ ಪಕ್ಷದ ಗೆಲುವಲ್ಲ, ನಮ್ಮ ಎಲ್ಲ ದೇಶದ ನಾಗರಿಕರ ಹಾಗೂ ವಿಶೇಷವಾಗಿ ಹಿಂದುತ್ವದ ಗೆಲುವಂತ ಸಾಬೀತಾಗಿದೆ. ಮುಂಬರುವಂತ ದಿನಗಳಲ್ಲಿ ರಾಷ್ಟ್ರ ಪೂರ್ತಿಯು ಭಗವಮಯವಾಗಿ ಪರಿವರ್ತನೆಗೊಳ್ಳಕ್ಕೆ ಇದು ಒಂದು ಸಂದೇಶವಾಗಿದೆ. ಮತ್ತೆ ಪಶ್ಚಿಮ ಬಂಗಾಳ ಈ ತರದ ಒಂದು ಜಾಗದಲ್ಲಿ ಬಹುಮತವಾಗಿ ಯಾವ ರೀತಿ 1/2 ಮೆಜಾರಿಟಿಯಿಂದ ನಾವು ಮೆಜಾರಿಟಿ ಬಂದಿದೆ ಅಂದ್ರೆ ಮುಂಬರುವಂತ ದಿನಗಳಲ್ಲಿ ಕರ್ನಾಟಕವು ಕೂಡ ಬಹುಮತದಲ್ಲಿ ಖಚಿತವಾಗಿ ನಾವು ಗೆಲ್ತೀವಿ ಅನ್ನೋದು ಇದರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ. ಅದಕ್ಕೋಸ್ಕರ ರಾಷ್ಟ್ರಾದ್ಯಂತ ಇಂದು ನಮ್ಮ ಭಾಜಪದ ಎಲ್ಲಾ ಕಾರ್ಯಕರ್ತರು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮಂಡಳ ಮಟ್ಟದಲ್ಲಿ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದೇ ಮತ್ತೊಮ್ಮೆ ದೇಶದ ಎಲ್ಲ ನಾಗರಿಕರ ಮನವಿ ಹಾಗೂ ಹರ್ಷ ವ್ಯಕ್ತಪಡಿಸ್ತೀವಿ. ದೇಶ ಎಲ್ಲ ಒಂದು ಒಳ್ಳೆಯ ದಿಕ್ಕಿನಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ಕೆಲವೊಂದು ರಾಜ್ಯಗಳೇನು ಉಳಿದಿವೆ ಅವು ಕೂಡ ನಮ್ಮ ಭಾಜಪಕ್ಕೆ ಸಹಕಾರ ಮಾಡಿ ಮುಂಬರೋದ್ರಲ್ಲಿ ಪೂರ್ತಿ ಬಹುಮತದಿಂದ ಸರ್ಕಾರವನ್ನು ತಗೊಂಬಂದ್ರೆ ಅದು ಪೂರ್ತಿ ನಮ್ಮ ಹಿಂದೂ ರಾಷ್ಟ್ರ ಆಗಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಹಾಗೆ ಪ್ರತಿಯೊಬ್ಬರಿಗೆ ಒಂದು ಇದು ಹರ್ಷ ವ್ಯಕ್ತ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ. ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ನಿನ್ನೆ ಮೂರು ರಾಜ್ಯಗಳಲ್ಲಿ ಏನು ವಿಜೃಂಭಣೆಯಿಂದ ಜಯಬೇರಿ ಬಾರಿಸಿದ್ದ ನಿಮಿತ್ತವಾಗಿ ನಿನ್ನೆ ಒಂದು ವಿಜಯೋತ್ಸವನ್ನ ಮಾಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಬೈಕ್ ರ್ಯಾಲಿ ಮುಖಾಂತರ ನಮ್ಮ ಹರ್ಷವನ್ನ ಇನ್ನೂ ಇಮ್ಮಡಿಗೊಳಿಸೋದಕ್ಕೋಸ್ಕರವಾಗಿ ನಮ್ಮ ಕಾರ್ಯಕರ್ತರ ಮನೋಬಲ ಹೆಚ್ಚಿಸೋದಕ್ಕೋಸ್ಕರವಾಗಿ ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ ಬೀದಿಯನ್ನ ಕಸಗೂಡಿಸಿ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿ 206ಕ್ಕಿಂತ ಹೆಚ್ಚು ಬಿಜೆಪಿಯ ಅಭ್ಯರ್ಥಿಗಳು ಗೆದ್ದಿದ್ದು ಇದೊಂದು ಐತಿಹಾಸಿಕ ಜಯವಾಗಿದೆ. ಇದೇ ರೀತಿ ಆಸಾಂನಲ್ಲಿ 102 ಸೀಟ್ಗಳು, 120, ಪುದುಚೇರಿಯಲ್ಲಿ ಕೂಡ 20 ಸೀಟುಗಳಕ್ಕಿಂತ ಹೆಚ್ಚಿಗೆ ಸೀಟುಗಳು ಬಂದಿದ್ದು ಮೂರು ರಾಜ್ಯಗಳಲ್ಲಿ ನಾವು ಗೆದ್ದಿರೋ ಸಲುವಾಗಿ ಈ ವಿಜಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ